ಹೇ ಸೀತಾರಾಮ್ ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಗೋಕಾಕ್ ಪರಿಸರದ ಜನಪದ ರಂಗಭೂಮಿ ಕಲಾವಿದ ಸಾಹಿತಿ ಈಶ್ವರಚಂದ್ರ ಬೆಟಗೇರಿ. ನಾನು ಸಂಪಾದನೆ ಮಾಡಿರುವಂಥ ಈ ಗಂಗಾಪುರಾಸನ ಅರ್ಥಾತ್ ಸಂಗ್ಯಾಬಾಳ್ಯ ಅನ್ನುವಂಥ ಈ ಸನ್ನಾಟವನ್ನು ನಮ್ಮ ವಾಹಿನಿ ಮುಖಾಂತರವಾಗಿ ನಾನು ಪ್ರಸಾರ ಮಾಡ್ತಾ ಬಂದಿದ್ದೀನಿ. ಸಂಗ್ಯಾಬಾಳ್ಯ ಜನಪ್ರಿಯ ಸನ್ನಾಟ. ಇಲ್ಲಿ ಸಂಗ್ಯಾ ಬಾಳ್ಯ ಇಬ್ಬರು ಜೀವದ ಗೆಳೆಯರಾದರೂ ಕೂಡ ಬಾಳ್ಯ ನೀತಿವಂತ, ಸಂಗ್ಯಾ ರಸಿಕ. ಹೀಗಾಗಿ ಗಂಗಾನ ಒಂದು ಪ್ರೇಮ ಸಂಕುಲದಲ್ಲಿ ಸಿಕ್ಕು ಆತನು ಗಂಗಾನ ಒಲಿಮೆಯಲ್ಲಿ ಸಿಕ್ಕು ಇಬ್ಬರು ಒಂದಾಗುವಂಥ ಒಂದು ಪ್ರಸಂಗವನ್ನು ಇಲ್ಲಿಯವರೆಗೆ ಕೇಳ್ತಾ ಬಂದಿದ್ರಿ. ಇಂಥ ಒಂದು ವೇಳೆಯೊಳಗೆ ಮನುಷ್ಯನಿಗೆ ಅಂಜಿಕೆ ಬರೋದು ಸಹಜದ. ಹಾಗೆ ವೇಳೆಯೊಳಗೆ ಅದೇ ವೇಳೆಯೊಳಗೆ ಅಲ್ಲಿ ಬಳ್ಳಾರಿಗೆ ವ್ಯಾಪಾರ ಹೋದಂಥ ಏರಿಯಾ ಅಂದರೆ ಗಂಗಾಳ ಗಂಡ ಬ್ಯಾಗೇರಿ ಸಹಿತ ಊರಿಗೆ ಬರ್ತಾರೆ ಬೈಲೊಂಗಲ್ಲಾಗ. ಬಂದಾಗ ಯಾಕೋ ಜನ ಗುನುಗುನು ಮಾತಾಡೋದು ಕಂಡು ಏನೋ ಸಂಶಯ ಬಂದತೆ ಅಂತ ತಿಳ್ಕೊಂಡು, ತಮ್ಮ ಬ್ಯಾಗೇರಿ ಏನು ಹೇಳಿ ಸಾವುಕಾರ, ಬರುವಾಗ ನಾ ಹತ್ತಿದ ಕುದುರೆ ಯಾಕೋ ಮುಗ್ಗರಿಸ್ತಲ್ಲ ಅದೊಂದು ಸಂಶಯ, ಮತ್ತು ಯಾಕೋ ಮನಸ್ಸಿಗೆ ಕಳವಳ ಆಗತೈತಿ, ಮನ್ಯಾಗ ಏನಾಗೈತೋ ಯಾಂಬಲ ಅಂಥೇಳಿ ಸಂಶಯ ಬರಾಕತ್ತೈತಪ್ಪ ತಮ್ಮ. ಏನಿರಲಿ ಸಾವುಕಾರ, ನೀವು ಇಲ್ಲೇ ಚವಡ್ಯಾಗ ಹಾಕ್ಕೊಂಡ್ರಿ, ನಾ ಒಳಗೆ ಮನೆಗೆ ಹೋಗಿ ಬರ್ತೀನಿ, ಏನಾಗೈತೆ ಅನ್ನೋದು ನೋಡು, ಸ್ವಲ್ಪ ವಿಶ್ರಾಂತಿ ತೊಗೋರಿ ನೀವು. ಹಂಗಾದ್ರೆ ಲಗುಟ ಹೋಗಿ ಬಾ ತಮ್ಮ, ನಾನು ನೀನು ಹಾದಿ ನೋಡ್ಕೋತ ಇರ್ತೀನಿ, ಮನೆ ಕಡೆ ಹೋಗಿ ಏನೇನು ಹಕ್ಕಿಕತ್ತಾಗಿದೆ ಅಂಬುದನ್ನು ತಿಳ್ಕೊಂಡು ಬಾರಪ್ಪ ಚವಡ್ಯಾಗ ಇರ್ತೀನಿ ನಾನು. ಆಗಲ್ರಿ ಸಾವುಕಾರ, ಇರಪ್ಪಣ್ಣ ನೀವು ಕೊಂಡ್ರಿ, ನಾ ಹೋಗಿ ಬರ್ತೀನಿ ಮನೆಗೆ. ಬೇಗ ಬಾಪ ಬೇಗರಿ. ಅಲ್ಲ, ನಾನು ಅಲ್ಲಿ ಚವಡ್ಯಾಗಿಂದ ಇಲ್ಲಿಂದ ಬರತ್ತೀನಿ, ಮಂದಿ ನನ್ನ ಮೂತಿ ನೋಡ್ತಾರೋ ಮುಸು ಮಾಡ್ತಾರೋ, ಏನಾಗೈತೆ ಅನ್ನೋದು ನನಗೂ ಸರಿಯಾಗಿ ಗೊತ್ತಾಗತ್ತು. ಮತ್ತು ಇಂಥದ್ರಾಗ ಈ ಹರಿವತ್ತಿನಾಗ ಅದು ನಮ್ಮ ಮುಸುಕ್ ಐತಿನ ಮನೆ ಬಾಗಲ ಇನ್ನೂ ತೆರೆದಲ್ಲ ಅಂತಂದ್ರೆ ಹೆಣ್ಮಕ್ಳು ಲಗುಟನ ಎದ್ದ ಮನೆಯಾಗಿಂದ ಕಸ ಮೊಸರಿ ಮತ್ತೆಲ್ಲ ಕೆಲಸ ಮಾಡ್ತಿರ್ತಾರೋ. ಮತ್ತು ಇವ್ರು ಬಾಗಲ ಏನೋ ತೆಗೆದ್ರೆ ಏನೋ ಗಮ್ಮತ್ತು ತರಬೇಕದ. ಏನಾಗಲಿ ಮನ್ಯಾಗ ಗಂಗವ್ವಕ್ಕ ಅದಾಳೋ ಇಲ್ಲೋ ನೋಡಿ ಹೆಸರು ಹಿಡ್ದಾರ ಕೂಗ್ತೀನಿ, ಗಂಗವ್ವಕ್ಕ ಬಾಗಿಲು ತೆಗಿವ, ನಾವು ಬ್ಯಾಗೇರಿ ಬಂದೀನಿ. ಈಗ ಯಾಕೆ ಬಂದಿವ, ಎಂಥ ವೇಳೆದಾಗ ಬಂದ, ಏನಾಯ್ತು ಗಂಗಾ ನೋಡ್ಸಂಗ. ನಮ್ಮ ಟೈಮ ಈಗ ನಾವು ಇಲ್ಲಿ ಒಂದು ಒಳ್ಳೆ ಕೂಡುವಂಥ ಒಂದು ವೇಳೆದಾಗ ಹೊರಗಡೆ ನಮ್ಮ ಆಳಮಗ ಬ್ಯಾಗೇರಿ ಬಂದಾನು. ಹಿಂಗೆ ಆಕೈತಿ. ಏನು ಹೇಳಿ ಸಂಗಸ್, ನೋಡಿ ಗಂಗಾ, ನಿನ್ನ ಕೂಡ ಇದ್ರೂ ನನಗೆ ಯಾಕೋ ನಿದ್ದೆನೇ ಹತ್ತಲಿಲ್ಲ, ಹೊಟ್ಯಾಗ ಏನೋ ಒಂಥರ ಕಳವಳ ಆಕಾಯ್ತು. ಸಂಗ ಪ್ರಾಣಪ್ರಿಯ, ನೀವು ಹಿಂಗಂದ್ರೆ ಹೆಂಗೆ ರೀ, ಎಷ್ಟೇ ಆದರೂ ನೋಡ್ರಿ ನಿಮಗಿದು ಹೊಸ ಜಾಗ ಅಂದಮೇಲೆ ಯಾರಿಗೇ ಆಗಲಿ ಮನ್ಯಾಗ ತಮ್ಮ ಮನ್ಯಾಗ ತಾವು ಮಣ್ಕೊಳ್ಳೋ ಜಾಗ ಒಂದಿರ್ತೈತಿ, ಆ ಜಾಗದಾಗ ಮಣ್ಕೊಂಡ್ರೆ ನನ್ನ ನಿದ್ದೆ ಹತ್ತೈತಿ. ಮನ್ಯಾಗಿನ ಜಾಗನ ಬದಲಿ ಆದ್ರೆ ಲೌಟ್ ನಿದ್ದೆ ಹತ್ತೋದಿಲ್ಲ. ಮತ್ತು ನೀವು ಹೊಸವಾಗಿ ಬಂದಿರಿ, ಅದು ನಮ್ಮ ಮನ್ಯಾಗ, ಹಂಗೆ ಆಗು ಸಹಜಕ್ಕೈತ್ರಿ. ಅದನ್ನೇ ಕಷ್ಟ ಮನ್ಸಿಗೆ ಹಚ್ಕೋತೀರಿ. ನಾ ಅದನ್ನಲ್ಲ, ಅಲ್ಲಿ ಹೊರಗಡೆ ಬ್ಯಾಗೇರಿ ಬಂದಾನು, ಏನೇ ಹೇಳಿದ್ರು ಗಂಗಾ ನನ್ನ ಮನಸ್ಸಿನಾಗ ಒಂಥರ ಆಗತೈತಿ, ಯಾಕೋ ಅಳಕತ್ತಾಗತೈತಿ. ಅದೇನು ಅನ್ನೋದು ನನಗೆ ಗೊತ್ತಾಗೋತು. ಜನ ಏನು ಅನ್ಕೋತಾರೋ ಏನೋ ಅಂತ ಒಳಗೆ ಭಯ ಆಗತೈತಿ. ನೋಡ್ರಿ, ಜನನೂ ದನನೂ ಸಂಘ ಹೆಂಗಿದ್ರು ಒಂದು ಆಡ್ಕೊಳ್ಳವ್ರ. ನೋಡು, ನೀ ಹಿಂಗಿದ್ರೆ ಹಿಂಗೆ ಆಡ್ಕೋತಾರೋ, ಹಂಗಿದ್ರೆ ಹಂಗೆ ಆಡ್ಕೋತಾರೋ. ಮಂದಿ ಮಾತಾಡ್ತಾರತ್ತೆ, ನಾವು ಬಾಳೆ ಮಾಡ್ರೆ ಆಗೋದಿಲ್ಲ. ಅದಕ್ಕೆ ಅವ್ರು ಹೆಂಗಾರ ಅನ್ವಾರಕ್ಕೆ ಆದ್ರೆ ನಮಗೇನು ಮಾಡೋಕ್ಕಾಗೋದಿಲ್ಲ. ಅಲ್ಲ, ಹೆಣ್ಣಾದ ನನಗೆ ಇಷ್ಟು ಧೈರ್ಯ ಐತಿ, ನೀವು ಗಂಡಾಗಿ ನೀವು ಯಾಕೆ ಇಷ್ಟು ಹೆದರ್ತೀರಿ? ಗಂಡಸಾದ ನಿಮಗೆ ಧೈರ್ಯ ಇರಬೇಕು. ಏನಾದಾಗಲಿ ತೋರಿ, ಮತ್ತು ಮಾಡಿದ್ದೀವಿ, ಈಗ ಮತ್ತೆ ಅದನ್ನು ಊಟ ಮಾಡಬೇಕು. ಗಂಗಾ, ನಿನ್ನ ಮಾತು ಕರೆ ಐತಿ. ನನಗೇನು ಯಾರೇನು ಮಾಡೋರು ಬಿಡು, ನಾನಂತೂ ಧೈರ್ಯ ಅದನಿ. ಆದರೆ ಈ ಬೈಲಂಗಲ್ ಊರಾಗನ ನಾನು ಮೊದಲು ಮೆರದ ಗಡಗಿ, ಈಗ ಏನು ನಾನು ನೀನು ಕೂಡಿದೀವಲ್ಲ, ಇದು ಯಾಕೋ ಮೊದಲೇನು ಹಂಗೆ ಅನ್ನಿಸ್ಲಿಲ್ಲ, ಈಗ ಯಾಕೋ ಒಂಥರ ಅಳಕಾಗ್ತೈತಿ. ಜನಕ್ಕೆ ಅಂದಿದ್ರು ಮನುಷ್ಯಗಾರ ಅಂಜ್ಬೇಕಲ್ಲ ಗಂಗಾ. ನೋಡ್ರಿ ಸಂಗ,
ನಸೀಬ್ದಾಗ ಏನೇನು ಆಗೋದೈತಿ ಅದು ಆಗೋದನ್ನು ಯಾರ್ಯಾರಿಗೂ ಬಿಡೋದಿಲ್ಲ ಅಂತಾರೆ. ವಿಧಿ ಬರಹ ಅನ್ನೋದು ಅಂತ ಹರಿಹರ ಬ್ರಹ್ಮಾದಿಗಳಿಗೂ ತಪ್ಸೋಕ್ಕಾಗೋದಿಲ್ಲ ಅಂತ. ಇನ್ನು ನಮ್ಮ ಹಣೆ ಬರದಾಗ ಏನೇನೈತೆ ಯಾರಿಗೆ ಗೊತ್ತಾ? ನೋಡು, ಪರಸ್ತ್ರೀ ಸಂಘ ಮಾಡಬಾರ್ದು ಮೊದಲೇದು. ಮತ್ತು ಈಗ ಮಾಡಿದೆ ನಿಮ್ಗೆ ಕೂಡ ನಾನು ಸಿಗಬೇಕಾಯ್ತು. ಯಾಕೆ ನನ್ನ ಪರಿಸ್ಥಿತಿನ ಹಂಗೆ ಬಂದಿತ್ತು. ಈ ಕಡೆ ಇಲ್ಲಿ ಒಲ್ಲೆನಾಕು ಬರೋದಿಲ್ಲ, ಬಿಡಾಕು ಬರೋದಿಲ್ಲ. ನನ್ನ ಬಂಗಾರ ಸರಿಗೊಂದು ಕಳೆದಿತ್ತು. ಮೇಲಾಗಿ ನನ್ನ ಗಂಡ 6 ತಿಂಗಂಟ್ಲೆ ಹೋಗವರ. ನಿಮ್ಮಂಥ ಸ್ವರದ್ರೂಪಿ ಸಂಘ ಸಿಕ್ತಂತಂದ್ರೆ ನನಗೆ ಒಂಥರ ಏನು ಆದದ್ದಾಗಲಿ ಅಂಥೇಳಿ ಇಂಥ ಕೆಲಸಕ್ಕೆ ಕೈ ಹಾಕಿದ ಮೇಲೆ ಏನೇ ಆಗಲಿ ಮಾಡಿದ್ದನ್ನು ಮಾರಾಯ. ಏನೇ ಗಂಗಾ ಜುಮು 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 ಮುಸುಕ ಹರಿದು ಬೆಳಗಾಕೈತಿ ನೋಡಲ್ಲಿ. ಇನ್ನು ನಾವು ಹೇಳೋನು ನನಗಾದರೂ ಯಾಕೋ ತಳಮಳ ಆಗತೈತಿ. ಏನು ಮಾತಾಡ್ತಾರೆ ಯಾಮಲ್ಲ ಇಲ್ಲಿ ಗುಣು ಅಂತೇಳಿ ಗಂಗವಕ್ಕ ಈ ನೋಡು ಬ್ಯಾಗೇರಿ ಬಂದು ಒದರಾಕತ್ತಾನು. ನೀವೇನು ಕಾಳಜಿ ಮಾಡಬೇಡ್ರಿ ಸಂಗ, ನಾನು ಮೈದೂರು ಇಲ್ಲ, ಇವು ಬಂದಾನು ಬ್ಯಾಗೇರಿ. ನನ್ನ ಗಂಡಂತೂ ಬಳ್ಳಾರಿಗೆ ಹೋದವು ಬಂದಿರಬೇಕು. ಇನ್ನು ನೀವು ಮುಂದೆ ಬಂದ ಅಂದಕ್ಕೂ ಹಿಂದೆ ಇರಬೇಕು. ನೋಡು ಏನಾಕತಿ. ಗಂಗವಕ್ಕ ಬಾಗಿಲು ತೆಗಿ. ಅಯ್ಯೋ ಸಂಗ ಘಾತ ಆಯಿತು. ಯಾಕೆ ಬಾಗಲ್ದಾಗ ಬಂದು ನಿಂತಾನು. ಮತ್ತಿನ್ನು ಹೆಂಗೆ ಮಾಡುವ? ನಮ್ಮ ಆಳ್ಮಗ ಬ್ಯಾಗೇರಿ ಬಾಲ ತೆಗಿ ಅಂತೇಳಿ ಬಡಿಯಾಕತ್ತಾವ, ಹಂಗೆ ಒದರಾಕತ್ತಾನು. ಏನೇ ಗಂಗಾ, ನಿಮ್ಮ ಆಳ್ಮಗ ಬ್ಯಾಗೇರಿ ನಿನ್ನ ಗಂಡನ ಕೂಡ ಬಳ್ಳಾರಿ ಸಂತಿಗೆ ಹೋಗಿದ್ನಲ್ಲ. ಹೌದು ರೀ, ಕರೆ ಐತಿ. ಅವ್ನು ಸಂತಿಗೆ ಹೋದದ್ದು ಕರೆ ಐತಿ. ಆದರೆ ಮತ್ತು ಬಂದಾರ ಹಾಕಲಿ ಅವರೂ ಬಂದಿರಬೇಕು, ಇಬ್ಬರು ಕೂಡ ಬಂದಾರು ಏನೋ ಅಂತ ನನಗೂ ಹಂಗೆ ಅನಿಸ್ತೈತಿ. ಅಲ್ಲ ಈಗ ಅದು ಕರೆ ಅಂತೀವಿ ಗಂಗಾ. ಹೌದು, ಮತ್ತು ಬ್ಯಾಗೇರಿ ಬಂದಾನ ಅಂತಂದ್ರೆ ಹಿಂದೆ ನನ್ನ ಮನೆಯವ್ರು ಬಂದಿರಬೇಕು. ಈಗ ಬ್ಯಾಗೇರಿ ಬಂದಾನ ಮೇಲೆ ನನ್ನ ಗಂಡನೂ ಬಂದಿರ್ಬೇಕಂತ. ಹೌದು, ನಿಮ್ಗಾರ ಹೆಂಗೆ ಅನಿಸ್ತೈತಿಲ್ಲ ರೀ? ಹೌದು ಗಂಗಾ, ಏನು ಕೆಲಸ ಕೆಟ್ಟಿತ್ತು ನಮ್ಗೆ. ಏನು ಗಂಗವಕ್ಕ ಲಗುಟ್ ಬಾಲ ತೆಗಿರಿ, ನನಗೆ ಹಸು ಆಗೈತಿ ಭಾಳ. ಮೂಡು ನನಗೆ ಮೊದಲು ಉಣ್ಣಾಕಬೇಕವಾ, ಅದಕ್ಕೆ ಬಾಲ ತೆಗಿರಿ ಇವು ಎಷ್ಟೊತ್ತಾತು ನೋಡಿ. ಈಗ ಎಲ್ಲ ಹರೆ ಆಗೈತಿ, ಸೂರ್ಯ ಮೇಲೆ ಬಂದ, ಇನ್ನೂ ಬಾಲ ಹಾಕಿರಿ. ಅಯ್ಯೋ ಇನ್ನೇನು ಮಾಡೋದು, ಹೆಂಗೆ ಮಾಡೋದು ಗಂಗಾ? ನೀವು ಸುಮ್ಮನಿರಿ, ನಾ ಮಾತಾಡ್ತೇನೆ. ಏನು ಬ್ಯಾಗೇರಿ ತಮ್ಮ ಹೇಳುವ ಗಂಗವಕ್ಕ, ಲಗುಟ್ ಬಾಲ ತೆಗಿಲ್ಲ. ನನಗೆ ಯಾಕೋ ಮೈಯಾಗ ಹುಷಾರಿಲ್ಲಪ್ಪ, ಅದಕ್ಕೆ ಇವತ್ತು ಹೇಳೋದು ತಡ ಆಗೈತಿ. ಅದರಲ್ಲಿ ನಿಮ್ಮ ಸಾವುಕಾರ ಎಲ್ಲಿದ್ದಾರೆ ಬಂದಿಲ್ಲ ನಾನು. ಅವ್ರನ್ನ ಕರ್ಕೊಂಡು ಬರಬಾರ್ದನಪ್ಪ. ಹೋಗಿ ಕರ್ಕೊಂಡು ಬರೋ ಎಲ್ಲಿದ್ದಾರೆ ಅವ್ರ? ಅಕ್ಕ ಅವರು ಇಲ್ಲೇ ಚಾವಡ್ಯಾಗ ಅದಾರ ಗಂಗವಕ್ಕ. ಸ್ವಲ್ಪ ವಿಶ್ರಾಂತಿ ತಗೋತಂತಂದರು. ಅದಕ್ಕೆ ನನಗಟ್ಟು ಮುಂದೆ ಹೋಗಿ ಮನೆಗೆ ಹೋಗಿ ಬಾಪ ತಮ್ಮ ಅಂತ ಕಳಿಸಿದಾರು. ಅವರು ಬರ್ತಾರ್ರಿ. ನನಗೆ ಹಸು ಆಗೈತಿ. ನಡಕ್ಕಾಗಿ ಲಗುಟ ಬನ್ನಿ, ಲಗುಟ್ ಬಾಲ ತೆಗಿರಿ, ಏನಾರು ಉಣ್ಣಾಕ ಕೊಡ್ರಿ. ಇನ್ನು ಹೆಂಗೆ ಮಾಡೋದು ಗಂಗಾ? ಬ್ಯಾಗೇರಿ ಬಾಗಲ್ದಾಗ ಬಂದು ನಿಂತಾನು. ಇನ್ನು ಹೆಂಗೆ ಮಾಡೋದು? ನನಗಂತೂ ಏನು ಟುಕು ಅನ್ನಕತ್ತೈತಲ್ಲ, ಈಗ ಜೀವನ ಹೋದಂಗೆ ಆಗತೈತಿ. ಹಾಗೆಲ್ಲ ಇನ್ನು ಕಾಳಜಿ ಮಾಡಿಬಿಡ್ರಿ ಸಂಗ. ಅವ ಹೊಟ್ಟೆಬಾಗ ಮನುಷ್ಯ. ಮೊದಲು ಅವಾಗ ಹೊಟ್ಟೆ ಹಸು ತಳ್ಕೊಳಕ್ಕೆ ಆಗೋಲ್ಲ. ಅವ್ನು ಹೆಂಗಾರ ನಾ ಸಂಭಾಳಿಸ್ತಾನೆ ರೀ. ನೀವು ಸುಮ್ಮನೆ ರೀ, ಹಿಂಗೆ ಗಂಗಾ ಸುಮ್ಮನೆ ರೀ. ಏನು ಮಾಡೋದು? ನೀ ಹುಲಿ ಅಂತ ಹುಡುಗ ನಾನು ಈಗ ನಿನ್ನ ಕೈಯಾಗಿ ಇಲಿ ಆಗಿದ್ದೀನಿ. ಇಂಥ ಇದ್ರಾಗ ಪಂದ್ರದಾಗ ಸಿಕ್ಕಂಗೆ ಆಗೈತಿ ನನಗೆ. ಬ್ಯಾಗೇರಿ ಯಾರೂ ಇಲ್ಲಪ್ಪ. ನೀ ಹೋಗಿ ಮೊದಲು ಸಾವ್ಕಾರ ಕರ್ಕೊಂಡು ಬರೋಲ್ಲ, ಲಗುಟ ಅವ್ರು ಕರ್ಕೊಂಬಂದ ಇಬ್ಬರಿಗೆ ಕೂಡ ನಾನು ಉಣ್ಣಾಕಾರ ಮಾಡ್ತೀನಿ. ಇಲ್ವಾ ಅವ್ರ ಇನ್ನೂ ಅಲ್ಲಿ ಚಾವಡ್ಯಾಗ ವಿಶ್ರಾಂತಿ ತಗೋತಂತ ಕುಂತಾರು. ನೀವು ಬಾಲ ತೆಗಿ ನಂಗೆ. ಹಿಂಗಂದು ಆತು, ತೆಗಿತೀನಪ್ಪ. ಸ್ವಲ್ಪ ನೀರ ಒಂದು ಕೊಡ ತೊಗೊಂಬಾರವು. ಏನು ನಂಗೆ ನೀರು ತೊಗೊಂಬ ಅಂತಿ. ಮತ್ತು ನೀರು ತರ್ತಾನೆ ಮೊದಲು ಹೊಟ್ಟೆಗೆ ತಿಂದು ತಗೋತನು. ನಾವಿನ್ನು ಒಳ್ಳೆಯ ಸಂದಿಗ್ಧ ತೊಳೆ ಸಿಕ್ವಿ. ಇನ್ನು ಮುಂದೆ ಏನಾಗ್ತೈತೆ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಹೆಂಗೆ ಮಾಡೋದು ಸಂಗ? ನನಗೂ ಹಂಗೆ ಅನ್ಸಕತ್ತೈತಿ. ಇನ್ನು ಏನು ಮಾಡೋಕ್ಕೂ ಬರೋದಿಲ್ಲ. ಒಳಗೆ ಏನು ಮಾಡೋದು?
ಇಂಥ ವೇಳೆ ಬಂತು ನಮಗೆ ಬ್ಯಾಗೇರಿ ಒದರಾಕತ್ತ ಹಂಗೆ ನನಗೆ ಮನಸ್ಸಿನಾಗ ಸೊಗಸಿಲ್ದಂಗೆ ಆಗೈತಿ ಹೊಗಸಿಲ್ದಂಗೆ ಮತ್ತು ಇಲ್ಲಿ ಇರಪ್ಪಣ್ಣ ನೀವು ಬಂದ್ರಿ ಬರ್ರಿ ನಿಮ್ಮ ಮನೆಗೆ ಒಬ್ಬ ಗುರುವಾಣ ಬಂದಂಗೆ ಕಾಣಿಸ್ತೈತಿ. ಏನು ಮಾತಾಡ್ತೀವೋ ಮಗಣ, ಅಲ್ಲೋ ಬೇಗರಿ ನಾ ವ್ಯಾಪಾರಕ್ಕೆ ಹೋಗುವ ಹಿಂದಿನ ದಿವಸನೇ ನಮ್ಮ ಮನೆಗೆ ನಮ್ಮ ಗುರುವಾಣ ಬಂದು ಭಿಕ್ಷಾ ಮಾಡಿಕೊಂಡು ಹೋಗ್ಯಾನ ನೋಡಪ್ಪ. ಹಂಗಾದ ಇರಪ್ಪಣ್ಣ ಮನೆ ಬಾಗಲ ಹಂಗೆ ಹಾಕಿದಂಗನ ಐತಪ್ಪ. ಇಷ್ಟು ಬೆಳಕು ಹರಿದ್ರು ಇನ್ನೂ ಯಾಕೋ ಬಾಗಲ ತೆಗಿದಾಳು ಮತ್ತು ಗಂಗವಕ್ಕ ಒಳಗದಾಳು ಮಾತಾಡ್ತಾಳೆ, ಕರೆ ಬಾಗಲನ ತೆಗಿವಾಳು. ಹಂಗೆ ನಾನು ಬಾಗಲ ಕಿವಿ ಹೆಚ್ಚಾರ ನೋಡಿದೀನಿ, ಯಾರೋ ಇಬ್ಬರು ಗುಣಗುಣ ಮಾತಾಡ್ದಂಗೆ ಕೇಳಿಬರಾಕೈತು. ಅದಕ್ಕೆ ಏನು ತಪ್ಪು ತಿಳ್ಕೊಬೇಡ್ರಿ ಸಾವ್ಕಾರ, ಮತ್ತು ಹೆಂಗೆ ಮಾಡೋದು ಈಗ? ಹಂಗಾದ್ರೆ ಬೇಗರಿ ಏನು ಮಸ್ಲತ್ತ ನಡ್ದಂಗೆ ಕಾಣತೈತಿ ನನಗೂ. ಯಾಕೋ ತಗೋ ನೀನು ಈ ಕುಡುಗೋಲು ತಗೋ, ನನ್ನ ಕೈಯಾಗ ಕೊಡ್ಲಿತ್ತ ಇಲ್ಲಿ ನೋಡಿ ಹೋಗುಣ್ಣು ಏನು ಆಕತಿ. ಬರ್ರಿ ಇರಪ್ಪಣ್ಣ ನೋಡಿ ಇನ್ನೂ ಬಾಗಿಲು ಹಾಕೈತಿ. ಹೌದಲ್ಲೋ ಬೇಗರಿ ತಡಿ, ಅಲ್ಲ ಏನು ಮಾಡ್ತಾದಳಿಗೆ ಗಂಗಾ, ಇಷ್ಟ ಬಾಲ ತೆಗಿಬೇಕಾಗಿತ್ತು. ಏನು ಮಾಡ್ತಿದ್ದಳಪ್ಪ ಗಂಗಿ ಒಳಗೆ ಕದ ತೆಗಿವಳು ಏನಾಗ, ಮಳಗಿ ಹತ್ತಿ ನೋಡಲೇನೋ ಕಿಡಿಕ್ಯಾಗ. ಏನು ಮಾಡ್ತಿದ್ದಳಪ್ಪ ಗಂಗಿ ಒಳಗೆ ಕದ ತೆಗಿವಳು ಏನಾಗ, ಮಳಗಿ ಹತ್ತಿ ನೋಡ್ಲೇನೋ ಕಿಡಿಕ್ಯಾಗ. ಈ ಬ್ಯಾಗರಿ ಹೇಳ್ತೀನಿ ಕೇಳು, ಏನೈತಿ ಮಜ್ಗೋತ ನೋಡ್ರು. ನಡಿ ಮುಂದೆ ಹೋಗು.